ತಗೋಬಾ ರಾಜಂಟಿ ತಗೋಬಾ. ನಾನು ಅಯ್ಯೋ ರಾಜಂಟಿರ ಮನೆಯಲ್ಲೇ ಉಳ್ಕೊಂತಲ್ಲಪ್ಪ ಆ ಬಾಟ್ಲಿ ತಂದಿದ್ದು ಕಳೆನಾಶಕದ್ದು ಅಂತ ಹೇಳಿ ನೋಡ್ತಾ ಇದ್ದೆ. ತಗೊಂಡ್ ಬಾ ತಗೊಂಡ್ ಬರ್ತಾ ಇದೆಯಾ, ಬೇಗ ಬಾ ಹೋಗೋಣ. ನಾನು ಹೋಗಿದ್ದೆ ರೀತಾ, ಅವಳು ಅಲ್ಲೇ ಕುಕ್ಕಂಡವಳೆ. ಹಸಿಕ್ ಹೋಗೇ ಇಲ್ಲ, ಅಲ್ಲೇ ಕಾವಲುಗ ಕುಕ್ಕಂಡವಳೆ. ಯಾಕೋ ಏನೋ ಡೌಟ್ ಏನೋ ಬಂದಿರ್ಬೇಕೇನಪ್ಪ. ಅಯ್ಯೋ ಬಾ ರಾಜಂಟಿ, ಅಷ್ಟು ಸುಲಭವಾಗಿ ಡೌಟ್ ಬರುತ್ತೆ ಅಂತ ಅನ್ಕೊಂಡಿದ್ಯಾ? ಅಷ್ಟು ಸುಲಭವಾಗಿ ಡೌಟ್ ಬರ್ದೇ ಇಲ್ದಂಗೆ ನಾವು ಮಾಡಿರೋದು. ಅದು ರಾತ್ರಿ ರಾತ್ರಿ ಮಾಡಿರೋದು ನಾವು ಇಬ್ರು. ಬಾ, ಅವಳಿಗೆ ಎಲ್ಲಿ ಗೊತ್ತಾಗುತ್ತೆ ಅದೆಲ್ಲ ನಾ ಕಳೆನಾಶಕ ಹಾಕಿದ್ದಾರೆ ಅಂತ ಹೇಳಿ. ಬಂಟಿ ಇನ್ನೂ ಜಾಸ್ತಿ ಪವರ್ ಆಗಿರತ್ತೆ ಅಂದ್ಕೊಟ್ಟವ್ನಿ. ನಮ್ಮಯ್ಯಪ್ಪ ಅದಕ್ಕೇನೆ ಹಾಕ್ಬಿಡ್ರಿ, ಒಂದು ಈಟ್ ಸಿಮುಕ್ಸ್ಬಿಡ್ರಿ, ಇದೇನು ಎಲ್ಲ ಒಣಗಿ ಗರ್ಲ ಆಗ್ಬಿಡ್ತಾವೆ ಅಂತ ಹೇಳ್ತು. ಇದೆಲ್ಲನ ಒಣಗಿ ಗರ್ಲ್ ಆಗ್ಬಿಡುತ್ತಂತೆ, ಒಂದು ಈಟ್ ಸಿಮ್ಸ್ಕಿರಿ. ಜಾಸ್ತಿ ಪವರ್ ಆಗಿರತ್ತಂದಿರೋದು ಇವಾಗ ಕಳೆನಾಶಕನ. ಸ್ವಲ್ಪನೂ ಉಳ್ಕಮ್ಮಲ್ಲ, ಎಲ್ಲ ಒಣಗಿ ಹೋಗ್ಬಿಡ್ತಾವೆ. ಓಹೋ ಏನು ಹಂಗೆ ಮನೆಗೆ ಇತ್ಕೊಂಡು ಏನು ನಾನು ದುಡಿತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾಳೆ. ನಮ್ಮಯ್ಯಪ್ಪ ಯಾರಿಗಾನ ಅವತ್ತು ಸೋಸಿ ಬೇಕಾಗಿತ್ತಂತೆ, ಕೇಳಿದ್ಕೆ ಕೊಡಲ್ಲ ಅಂದ್ಲಂತೆ. ಇವ್ರ ಕಡೆಗಳಾರು ಇವ್ರು ಹೇಳ್ದಾರು ಅಂತ ಅಂದಿದ್ಕೆ ಕೊಡಲ್ಲ ಅಂದ್ಲಂತೆ. ಅದಕ್ಕೆ ಮತ್ತೆ ನಮ್ಮಯ್ಯಪ್ಪ ಸಿಟ್ಟು ಬಂದವತ್ತಂಗಂತು. ಸುಮ್ಮನೆ ಕಳೆನಾಶಕ ಹಾಕಿ ಎಲ್ಲ ಹಾಳು ಮಾಡಿಬಿಡ್ಬೇಕು ಅಂತ. ಅದಕ್ಕೆ ನಮ್ಮ ಬಂಟಿ ತಂದು ಕೊಡ್ತೀನಿ ಹಾಕ್ಬರಗಮ್ಮ ಅಂತಂದ. ಎಲ್ಲ ಹಾಕಿದ್ಕೆ ಓದ್ಸತಿ ಎಲ್ಲ 1 ವರ್ಷ ಗಿಡನೂ ಓದ್ವು ನೋಡು. ಯಾರಿಗೊಂದು ಸ್ವಲ್ಪನೂ ಸುಳ್ಳು ಸಿಕ್ಕಿಲ್ಲ ಬಿಡು, ನಾವು ಮಾಡ್ತಾಯಿದ್ದೀವಿ ಕೆಲಸನ ಅಂತ. ಅಲ್ಲ ಎಷ್ಟೊತ್ತಂತ ಕಾವಲು ಕೂತ್ಕೊಳ್ಳೋಕ್ಕಾಗುತ್ತೆ ರಾಜಂಟಿ? ಎದ್ದೋಗ್ಲೇಬೇಕು ಅವಳು. ಎದ್ದೋಗ್ಲೇಬೇಕು ಅವಳು, ಎಲ್ಲನ ಮನೆಗೆ ಬರಲೇಬೇಕು. ಅದು ಹೆಂಗೆ ಅಲ್ಲೇ ಕೂತ್ಕೊಂಬಕ್ಕಾಗುತ್ತೆ? ಹೋಗಿ ಹಿಂಗೆ ಒಂದು ಸ್ವಲ್ಪ ನೀರಾಗೆಲ್ಲ ಹಾಕಬಿಟ್ಟು ಹಿಂಗೆಲ್ಲ ಉಗ್ಬಿಟ್ರೆ ಗರಿಗಳಿಗೆಲ್ಲ ಬಿದ್ದುಬಿಟ್ರೆ ಎಲ್ಲ ಒಣಗಿ ಹೋಗ್ತವೆ. ಹೋಗ್ಲಿ ಸುಮ್ಕಿರು. ಏನು ಹಂಗೇನೆ ಅಯ್ಯೋ ನಾನು ಅಡಿಕೆ ಸುಸಿಲ್ ದುಡಿತೀನಿ ಅಂತ ಹೇಳಿ ಏನು ಹಂಗೇನೆ ಅಬ್ಬಬ್ಬಬ್ಬಬ್ಬ ಇದೊಂದು ಜಂಬ ಮಾಡ್ತಾಳೆ ಸುಗುಣ. ಆ ಸತ್ಯನ ಜೊತೆ ಸೇರಿಕೊಂಡು ಇವಳಿಗೊಬ್ಳಿಗೆ ಹಿಂಗೆ ಮಾಡ್ಬೇಕು, ಇವಳಿಗೆ ಏನಾನ ಒಂದು ಮಾಡಬೇಕು. ಏನು ಮಾಡಬೇಕಂತ ಗೊತ್ತಿಲ್ಲ. ಈ ನಮ್ಮ ಸತ್ಯನಿಗೊಬ್ಳಿಗೆ ಮಾಡಬೇಕು, ಇನ್ನು ಇವಳಿಗೆ ಮಾಡಿದ್ಮೇಲೆ ಅವಳಿಗೆ ಮಾಡಬೇಕು. ಅವಳು ಹಂಗೆ ನಾನು ಮನೆ ತಾಗೆ ದುಡಿತೀನಿ ಅನ್ನೋದೊಂದು ದೌಲತ್ ತೋರಿಸ್ತಾಳೆ. ಬಂಟಿಯವ್ರು ಬರ್ತಾ ಇದ್ದಾರೆ. ಯಾಕೋನ ಏನು ಮಾಡ್ತಾ ಇದ್ದೀರಾ ರೀತಾ ಇಬ್ರು? ಏನಿಲ್ಲ ಬಂಟಿ ಅವರೇ, ನಮ್ಮ ಸತ್ಯನ ಜೊತೆ ಸೇರಿಕೊಂಡು ಇವಳು ನಮ್ಮ ಸುಗುಣ ಮೆರಿತಾ ಇದ್ಲಲ್ಲ, ಇವಾಗ ಮೆರಿಲಿ ಅಂತ ಹೇಳಿ ನಾನು ರಾಜಂಟಿ ಸರಿಯಾಗಿ ಮಾಡಿದ್ವಿ. ಅದಕ್ಕೆ ಮತ್ತೆ ಎಲ್ಲ ಹಾಳಾಗಿ ಹೋಗ್ಲಿ ಅಂತ ಹೇಳಿ ಕಾತ್ಕೊಂಡಿದ್ದೀವಿ. ಎಲ್ಲ ಸೊಸೆಗಳು ಹಾಳಾಗಿ ಹೋದ್ರೆ ಮತ್ತೆ ಒಂದಿಷ್ಟು ದುಡ್ಡು ದುಡಿಯೋದಕ್ಕೆ ನಾನು ಮನೆ ಕೆಲಸ ಮಾಡ್ಕೊಂಡು ನಾನು ಮನೆ ತಾಗೆ ದುಡಿತೀನಿ ಅನ್ನೋದೊಂದು ಜಂಬ ತೋರಿಸ್ತಾಳೆ ಅವಳು. ಪಾಪ ಇವಾಗ ತಂದಿದೆಯಲ್ಲ ಕಳೆನಾಶಕ, ಅದು ಜಾಸ್ತಿ ಪವರ್ ಆಗೈತೆ ಪಾಪ. ಅಯ್ಯೋ ಫುಲ್ ಪವರ್ ಕಣಮ್ಮ. ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದೊಂದು ಹನಿ ಸಿಡಿದ್ರೂ ಆ ಗಿಡಗಳೆಲ್ಲನ ಗೋತಾ. ಯಾವುದೇ ಕಾರಣಕ್ಕೂ ಏನೇ ತಿಪ್ಪಲ್ ರಾಗ ಹಾಕಿರಿ, ಎಷ್ಟೇ ನೀರಿಕ್ಕಿ ಎಷ್ಟೇ ಗೊಬ್ಬರ ಹಾಕಿದ್ರೂ ಬರೋದಿಲ್ಲ ಆ ಗಿಡಗಳು. ಒಂದೊಂದು ಹನಿ ಸಿಡಿದ್ರೆ ಸಾಕು. ಹೆಂಗ ಬಿಡತ್ತ, ಇವಾಗ ಹಾಕಿ ಬರೋಣ ಅಂತ ಹೋಗಿದ್ದೆ. ಅವಳು ಅಲ್ಲಿ ಕೂಕಂಡೇ ಇದ್ಲು, ಕಾವಲಾಗಿದ್ಲು. ಯಾರು ಬರ್ತಾರ ನೋಡೋಣ ಅಂತ ಕಾವಲಾಗಿ ಕೂಕಂಡವಳಿ. ಅವಳಿಗೇನೋ ಡೌಟ್ ಕಿಟ್ ಬಂದೈತೇನೋ. ಅಯ್ಯೋ ಅದನ್ನು ಕಂಡಿಡಿಯೋಕ್ಕಾಗುತ್ತಾ ಗೂಬೆ ಕೈಲಿ? ಅವಳ ಕೈಲೆಲ್ಲ ಆಗುತ್ತೆ ಅದನ್ನು ಕಂಡಿಡಿಯೋಕ್ಕೆ. ಅವಳು ಬಿಸಿಲಿಗೆಲ್ಲ ಒಣಗೋಗ್ತಾ ಇದ್ದಾವೆ ಅಂತ ತಿಳ್ಕೊಂಡಿದ್ದಾಳೆ ಅಷ್ಟೇನಿ. ಕಾವಲೇನು ಕೂತ್ಕೊಂಡಿಲ್ಲ, ಸುಮ್ಮನೆ ಕೂತ್ಕೊಂಡವಳು ಅಷ್ಟೇನಿ. ಅವಳೆಲ್ಲಿ ಹಂಗೆಲ್ಲಿ ಏನು ಮಾಡೋಕ್ಕಾಗುತ್ತೆ? ಅವಳ ಕೈಲಿ ಎಲ್ಲಿ ಕಂಡಿಡಿಯೋಕ್ಕಾಗುತ್ತೆ? ಸುಮ್ಮನಿರ್ರಿ. ಯಾರಿಗೂ ಒಳಕ್ಕೆ ಎತ್ತಿಕ್ರಿ ಅದನ್ನ. ಅದು ನೋಡಬಾರ್ದು ಯಾರು ಡಬ್ಬಿನ. ಅದು ನೋಡಿಬಿಟ್ರೆ ಮತ್ತೆ ಗೊತ್ತಾಗುತ್ತೆ. ಒಳಕ್ಕೆತ್ತಿಕ್ ಹೋಗೇ ರೀತಾ ಒಳಕ್ಕೆತ್ತಿಕ್ ಹೋಗು. ಅಯ್ಯೋ ನಮ್ಮ ಮನೆ ತಾಗಿದ್ರೆ ಸುಮ್ಮನಿರು, ನಾನು ನಮ್ಮ ಮನೆ ತಾಗ ಇಟ್ಕೊಂಡಿರೋದು. ನೀನು ಸುಮ್ಕಿರು, ಕೇಳಿದ್ರೆ ಹೇಳೋಕ್ಕಾಗುತ್ತೆ. ನಮ್ಮ ಮನೆ ತಾಗ ನಮ್ಮ 1000 ಇರ್ತಾವಪ್ಪ, ನಾವು ತಂದು ಇಟ್ಕೊಂಡಿರ್ತೀವಿ ಅಂತ ಹೇಳೋಕ್ಕಾಗುತ್ತೆ. ಅಲ್ಲ ರೀತಾ, ನಮ್ಮ ಬಂಟಿ ಹೇಳ್ತಾ ಇರೋದು ಸರಿಯಾಗೈತೆ. ಡೌಟ್ ಬರಬಾರ್ದು. ಮತ್ತು ಇನ್ನೇನಾನು ನೋಡಿಬಿಟ್ರೆ ಇವರೇನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಡೌಟ್ ಬಂದುಬಿಡುತ್ತೆ. ಹೆಂಗೋ ಓದ್ಸತಿ ಬ್ಯಾಚ್ ಹಾಳಾದಂಗೆ ಈ ಬ್ಯಾಚನ್ನು ಹಾಳಾಗ್ಬಿಟ್ರೆ ಸಾಕು. ಓದ್ಸತಿ ಹೆಂಗೂ ಡೌಟ್ ಬರದೇ ಇಲ್ದಂಗೆ ಮಾಡಿದ್ವಿ ಇಬ್ಬರಳು. ಇವಾಗ್ಲೂ ಡೌಟ್ ಬರದೇ ಇರೋಂಗೆ ಮಾಡಬೇಕು. ಕಂಟಿ ಫೋನ್ ಮಾಡಿದ್ದ, ಗಾಡಿ ಇದ್ದಾವೆ ಬತ್ತೀಯ ಅಂತ ಹೇಳಿ. ಅದೇ ಕೆಲಸದವ್ರು ಬರ್ತಾರೆ, ಹೋಗೋಣ ಬೇಡವಾ ಅಂತ ಹೇಳಿ ಅದಕ್ಕೆ ಕೇಳೋಣ ಅಂತ ಬಂದೆ. ಹೋಗೋಣ ಗಾಡಿಗೆ. ನೀನು ಏನು ದಬಾಕ್ತೀಯ ಇಲ್ಲಿ ಕೆಲಸನ? ಹೋಗು ಸುಮ್ಮನೆ. ಅವಳು ಇನ್ನೂ ರೀತಿನ ಏನು ಕೇಳೋಕ್ಕೆ ಬಂದಿದೀಯ? ಏನು ದಬಾಕ್ತೀಯ? ಏನೋ ಮಾಡಿ ಇಲ್ಲೇನು ಹಂಗೆ ಸಿಮೆಂಟೆಲ್ಲ ಕಲಿಸ್ಬಿಡ್ತಾನೆ ಅಮ್ಮಂಗೆ ಈ ಮನೆ ಕೆಲಸದವ್ರು ಬರ್ತಾರೆ ಅಂತ ಹೇಳ್ತಾ ಇದೀಯ. ಹೋಗಿ ಸುಮ್ಮನೆ ಗಾಡಿಗೆ ದುಡ್ಕೊಂಡು ಬಾ. ದುಡ್ದು ರೀತಿನ ಕೈಗೆ ತಂದು ಕೊಡೋದು ನೋಡು ಅಷ್ಟೇನಿ. ಹೇಳ್ತಿರೋದು ಅರ್ಥ ಆಗ್ತಾ ಇಲ್ವಾ? ನೀವೇನು ಮಾಡ್ತೀರಾ ಇಲ್ಲಿ? ಕೆಲಸದವ್ರು ಬಂದರೆ ಅವ್ರ ಪಾಡಿಗೆ ಅವರು ಒಪ್ಪರ್ಸಿದೀವ. ಅವರು ರೆಡಿ ಮೋಲ್ಡ್ ತಗೊಂಡು ಬಂದು ರೆಡಿ ಮೋಲ್ಡ್ ಇಡ್ತಾರೆ ಅಲ್ಲಿಗೆ. ರೆಡಿದು ಹೇಳಿದೀವಿ, ಎಲ್ಲ ರೆಡಿದು 2 ದಿನದೊಳಗೆ ಮನೆ ರಿಪೇರಿ ಆಗುತ್ತೆ. ನಮ್ಮ ಮನೆ ಅಷ್ಟು ಗಂಟನ ಇಲ್ಲೇ ರಾಜಂಟಿರ ದಳೆ ಮನೆ ಇಲ್ಲೇ ಇರೋದು, ಸರಿನಾ? ಗಾಡಿಗೆ ಹೋಗಿ ಬಂದರು ಹೊಸ ಮನೆ ರಿಪೇರಿ ಆಗಿದ್ರೆ ಅಲ್ಲಿಗೆ ಬನ್ನಿ, ಇಲ್ಲಾಂದರೆ ಇಲ್ಲಿಗೆ ಬನ್ನಿ. 2 ದಿವಸಕ್ಕೆ ರಿಪೇರಿ ಮಾಡಿಸ್ಕೊಡೋ ಥರ ಬಂಟಿ ಅವ್ರು ಹೇಳಿದ್ದಾರೆ.
ಹೋಗಿ ದುಡ್ಕೊಂಡು ಬಂದು ಕೊಡೋದು ಕಲೀರಿ. ಕೆಲಸ ಮಾಡ್ಸೋದಕ್ಕಂತೂ ಆಗಲ್ಲ. ಬಂಟಿ ಅವ್ರು ಇರೋದಕ್ಕೆ ಹೆಂಗೂ ಕೆಲಸನಾದರೂ ಮಾಡಿಸ್ಕೊಡ್ತಾರೆ. ಇವಾಗ ಹೋಗಿ ನೀನು ದುಡ್ಕೊಂಬರೋದು ಕಲಿ. ಅಲ್ಲ ಎಂಥ ಕ್ಯಾಪ್ರ ನನ್ನ ಮಗ ಇವನು. ಗೊತ್ತಾಗಲ್ವೇನು ಸ್ವಲ್ಪನಾದ್ರೂ ನಾನು ಇದ್ದೇನು ಮಾಡಂಗಿದ್ದೀನಿ ಏನು ಅಂತ ಹೇಳಿ ಗೊತ್ತಾಗಲ್ವೇ? ಹೋಗಿ ದುಡ್ಕೊಂಬರೋ ಹೋಗು ಸುಮ್ಮನೆ ನಿನ್ನ ಗಾಡಿಗೆ ಹೋಗೋದು ಕಲಿ. ಸುಮ್ಮನೆ ನಮ್ಮ ಕಂಟಿ ಜೊತೆಗೆ ನೀನು ಒಂದು ದಿನಾನು ಉಳ್ಕೊಬೇಡ. ನೀನು ಸುಮ್ಮನೆ ನಿನ್ನ ಪಾಡಿಗೆ ನಿನ್ನ ಗಾಡಿಗೆ ಹೋಗೋದು ಕಲಿ. ಅಲ್ಲ ನಾನು ಅದೇ ಏನೋ ನೀರು ಪಾರು ಕೊಡೋಕ್ಕೋ ಯಾಕನ ಬೇಕೇನ ನೀರು ಪಾರು ಬಿಡಬೇಕಲ್ಲ, ಏನೇನ ಕೆಲ್ಸಗಳು ಇರ್ತಾವಲ್ಲ ಅದಕ್ಕೆ ಕೇಳಿದೆ ಅಷ್ಟೇ. ಸರಿ ಆಯ್ತು ಹೇಳಿ ಹೋಗ್ತೀನಿ. ಅವನು ಫೋನ್ ಮಾಡಿದ್ದ ಕಂಟಿ, ಅದಕ್ಕೆ ಹೋಗ್ತೀನಿ ಹೇಳು. ಅಲ್ಲ ಇಲ್ಲ ಬೆಲ್ಲ ಇಲ್ಲ, ಹೋಗು ಸುಮ್ಮನೆ. ಸುಮ್ಮನೆ ಹೋಗೋದು ಕಲಿ ನಂಬಲ್ಲ. ಇನ್ನು ಹಂಗೆ ಹಿಂಗೆ ಅಂತ ಹೇಳಕ್ಕೆ ಬತ್ತೀಯ ನೀನು. ಸುಮ್ಮನೆ ನೀನು ಗಾಡಿಗೆ ಹೋಗಿ ದುಡ್ದು ರೀತನ ಕೈಗೆ ತಗೊಬಂದು ಕೊಡು. ಅವಳು ಎಷ್ಟು ಕಷ್ಟ ಬಿದ್ದು ಮನೆ ರಿಪೇರಿ ಮಾಡಿಸ್ತಾ ಇದ್ದಾಳೆ. ನಿಮ್ಮ ಅಮ್ಮನ ಹತ್ರ ಜೋರು ಮಾಡಿ ಒಂದು ಹೊಸ ಮನೆ ಇಸ್ಕೊಳಕ್ಕಾಗಲಿಲ್ಲ. ನಿಮ್ಮ ಅಮ್ಮನ ಹತ್ರ ಸಾಲ ಬಿಡಿಸ್ಕೊಳಕ್ಕಾಗಲಿಲ್ಲ. ಸುಮ್ಮನೆ ಏನಕ್ಕೆ ನಿನ್ಗೆ ಇದು ಮಾಡ್ಕೊಂತೀಯ? ಸುಮ್ಮನೆ ಹೋಗಪ್ಪ, ಹೋಗಿ ಸುಮ್ಮನೆ ದುಡ್ಕೊಂಬ. ಅವಳು ಹೆಂಗ ನೋಡು ಕಷ್ಟ ಬಿದ್ದು ನಮ್ಮ ಕಂಟಿನ್ಯೂ ಬಿಡತ್ತ ಅಂತ ಹೇಳಿ ಅವನು ಗೊತ್ತಿರೋರಿಗೆ ಹೇಳ್ತಾನೆ. ಅವಳು ಪಾಪ ನಿನ್ನಂತ ಕಟ್ಕೊಂಡು ಎಷ್ಟು ಕಷ್ಟ ಬೀಳ್ತಾಳೆ. ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಮನೆ ರಿಪೇರಿ ಮಾಡಿಸ್ಕೊಂಬ, ನಾವು ಚೆನ್ನಾಗಿರ್ಬೇಕು ನಾಲಾರಂತೆ ಅಂತ ರೀತ ಎಷ್ಟು ಕಷ್ಟ ಬೀಳ್ತಾಳೆ. ನೀನು ಹೋಗ್ಬೇಕು, ದುಡಿಬೇಕು ಚೆನ್ನಾಗಿ. ಹೋಗು ಗಾಡಿಗೆ, ನಮ್ಮ ಕಂಟಿ ಜೊತೆಗೆ ಗಾಡಿಗೆ ಹೋದ್ರೆ ಚೆನ್ನಾಗಿ ಎಲ್ಲನ ದುಡ್ಡು ಪಾಡಿ ಇಸ್ಕೊಡ್ತಾನೆ ಅವ್ರು ಓನರ್ಗಳ್ತಾಗೆಲ್ಲ. ಚೆಂದಾಗಿ ದುಡ್ಕೊಂಡು ಬಂದು ಕೊಡು ರೀತಿಗೆ. ರಾಜಕ್ಕಯ್ಯ, ನನಗೂ ಅದೇ ಇರೋದು. ನಮ್ಮ ಅಮ್ಮ ನಮ್ಮ ಅತ್ತಿಗೆರು ಎಲ್ಲ ಹಿಂಗೆ ಮಾಡಿರು, ನಾನು ಚೆನ್ನಾಗಿರ್ಬೇಕು ಅಂತಲೇ ಇರೋದು. ಹೋಗ್ತೀನಿ ಹೇಳು ರೀತಾ, ಹೋಗ್ತೀನಾ? ಗಾಡಿಗೆ ಹೋಗ್ತೀನಿ. ಸರಿ ಆಯ್ತು, ಹೋಗು. ಅಯ್ಯೋ ಸ್ವಲ್ಪನಾದ್ರೂ ಗೊತ್ತಾಗಲ್ಲ ಜಂಟಿ. ಇಂಥವ್ರನ್ನ ಕಟ್ಕೊಂಡು ನಾನಾಗತ್ತಿ ಸಂಸಾರ ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತಮ್ಮ. ಬಾ ಅದೆಲ್ಲಿ ನೋಡೋಣ, ಅವಳು ಏನಾನ ಹೋಗ್ಯವಳೇನ, ಹೋಗಿ ನೋಡೋಣ ಅದೆಲ್ಲಿ. ಅವಳು ರೀತನ್ಗೆ ವಿರುದ್ಧವಾಗಿ ಮಾಡಿದಾಳೆ ಅಂತಂದರೆ ಅವಳು ಮುಂದುವರಿಯೋದಕ್ಕೆ ಬಿಡಬಾರ್ದು ಕಣಮ್ಮ. ನಮಗೂ ಅವ್ರ ಮೇಲೆ ತುಂಬ ಸಿಟ್ಟೈತಿ. ನಮ್ಮ ಅಪ್ಪಯ್ಯ ಯಾರಿಗಾನ ಒಂದೆರಡು ಸೊಸಿ ಕೊಡು ಅಂದರೂ ಕೊಡ್ಲಿಲ್ವಂತೆ ರೀತಾ. ಅದನ್ನೇ ಹೇಳ್ತಾ ಇತ್ತು ಬಂಟಿ ಅವರೇ. ನಾವು ಏನ್ಕೊನೋ ಒಂದೆರಡು ಸೊಸಿ ಬೇಕಾಗಿತ್ತು, ಯಾರನ್ನ ಕಳಿಸಿ ಕೇಳಿದ್ಕೆ ನಮಗೆ ಅಂತ ಗೊತ್ತಾಗಿದ್ಕೆ ಕೊಡಲೇ ಇಲ್ಲ, ನಾನು ಕೊಡಲ್ಲ ಅವರಿಗೆ ಅಂತ ಹೇಳಿದ್ಲಂತೆ ಅಂತ ಹೇಳ್ತಾ ಇತ್ತು. ನಮಗೂ ನಿಮಗೂ ಆಗಲ್ಲ ಅವಳನ್ನ ಕಂಡ್ರೆ ಅಂದಮೇಲೆ ಅವಳಿಗೆ ಸರಿಯಾಗಿ ಮಾಡಿದ್ರೇನೆ ಸುಮ್ಮನಿರು. ಒಂದೊಂದು ದನಿ ಸಿಡಿಸಿದ್ರೆ ಸಾಕು, ಎಲ್ಲ ಹಾಳಾಗಿ ಹೋಗ್ತಾವತ್ಲಾಗಿ. ಇಲ್ಲಿ ಆ ಬಾಗಿನೇನು ಯಾರನ್ನ ಬಂದ್ರಿ ಅವ್ರಿದ್ರಿಗೆ ಯಾತು ಮಾತಾಡಕ್ಕೆ ಹೋಗ್ಬೇಡ. ಅವಳು ಬಾಗಿ ಒಳ್ಳೆಯಳಲ್ಲ, ಆ ಸುಗುಣಂತಾಗೆ ಸೇನಕ್ಕ ಇದ್ದಾಳೆ, ಅಲ್ಲಿಗೆ ಹೋಗ್ತಾ ಬತ್ತಾ. ಅವಳು ಇಲ್ಲಿಗೂ ಬರ್ತಾಳೆ, ಅಲ್ಲಿಗೂ ಹೋಗ್ತಾಳೆ, ಎಲ್ಲರ ಮನೆ ತಕ್ಕ ಹೋಗ್ತಾಳೆ. ಯಾಕೆ ಬೇಕು ಅವಳು ಬಂದಾಗ ಯಾತು ಮಾತಾಡಕ್ಕೆ ಹೋಗ್ಬೇಡ ರೀತಾ ನೀನು. ಇಷ್ಟು ದಿನ ಹೆಂಗೆ ಯಾರಿಗೂ ಗೊತ್ತಿಲ್ದಂಗೆ ಹೆಂಗೆ ನಾವು ಇದನ್ನ ಮೇಂಟೈನ್ ಮಾಡ್ಕೊಂಬಂದ್ವ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಇದನ್ನ. ಗೊತ್ತೈತೆ, ಯಾವುದೇ ಕಾರಣಕ್ಕೆ ಗೊತ್ತಾಗೋದಿದ್ರೆ ಇಷ್ಟು ದಿನ ಬೇಕಿ. ಗೊತ್ತಾಗೋದಾದ್ರೆ ಯಾವತ್ತ ಗೊತ್ತಾಗಬೇಕಾಗಿತ್ತು. ಆದರೆ ಅವಕ್ಕೆ ಎಲ್ಲಿ ಗೊತ್ತಾಗುತ್ತೆ ಇವೆಲ್ಲನ, ಬಿಸಿಲಿಗೆಲ್ಲ ಒಣ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಅಂದ್ಕೊಂಡಿರ್ತಾಳೆ ಅಷ್ಟೇ. ಇನ್ಮೇಲೆ ಮಾಡೋಕೆ ಹೋಗಲ್ಲ, ಎದ್ರಕೊಂಡು ಸುಮ್ಮನೆ ಆಗ್ತಾಳೆ. ಸುಮ್ಮನೆ ಆದರೆ ಅತ್ಲಾಗೆ ಸುಮ್ಮನೆ ಆಗ್ತಾಳೆ. ಒಂದು ಸ್ವಲ್ಪ ಕೈಗೆ ದುಡ್ಡು ಇರುತ್ತಲ್ಲ, ಅದಕ್ಕೆ ಜಂಬ ದುರಂಕಾರ ತೋರಿಸ್ತಾಳೆ ಸತ್ಯನ ಜೊತೆ ಸೇರಿಕೊಂಡು. ನನಗ ಯಾವತ್ತೂ ಸಿಟ್ಟು ಬರಲಿಲ್ಲ ರೀತಾ. ಆ ಸುಗುಣನ್ ಕಂಡ್ರೆ ಬಂಟಿ ನಿನ್ನ ಸಾಬೂನ್ ಸ್ಲೋನಾ ಅಂತ ಹೇಳಿ ಅವತ್ತು ಆ ಸುಗುಣನೂ ಆ ಸತ್ಯ ಇಬ್ಬರು ಸೇರಿಕೊಂಡು ನನ್ನ ಆಳಿಸ್ತಾ ಇದ್ದಾರೆ. ನಾನು ಅದಕ್ಕೆ ಕೇಳಿದ್ಕೆ ನಾನು ಅಡ್ವರ್ಟೈಸ್ ಬಗ್ಗೆ ಮಾತಾಡಿದ್ವಿ, ನಿನ್ನ ಬಗ್ಗೆ ಏನಲ್ಲ ಅಂತ ಮಾತಾಡಿದ್ರು. ಅದಕ್ಕೆ ಅವತ್ತಿಂದ ನನಗೆ ಅವಳ ಮೇಲೆ ಸಿಟ್ಟು ಬಂದು ನಾನು ಅದಕ್ಕೆ ನೀನು ಬೇರೆ ಹಂಗಂದ, ಅದಕ್ಕೆ ಈ ಥರ ಮಾಡು ಅಂತ ನಾನು ಸರಿಯಾಗಿ ಪ್ಲಾನ್ ಹೇಳ್ಕೊಟ್ಟಿದ್ದು. ರಾಜಾಂಟಿ, ಈ ಪ್ಲಾನ್ ಹೇಳ್ಕೊಟ್ಟಿದ್ದೆ ಬಂಟಿ ಅವರು. ಪಾಪ ಬಂಟಿ ಅವರು ಏನು ಮಾಡ್ತಾರೆ ರಾಜಾಂಟಿ, ಆ ಬಂಟಿ ಅವ್ರು ನಮ್ಮ ಮನೆ ಹತ್ರ ಬಂದರೆ ಆ ಸತ್ಯ ಒಂದು ಕಡೆಗೆ, ಆ ಸುಗುಣ ಒಂದು ಕಡೆಗೆ ನೋಡಿ ಅಲ್ಕಿಸಿತಾರಂತೆ. ಅಲ್ಕಿಸಿತಾರಂತೆ. ಈ ಕಿಸಿಲಿ ಆ ಸುಗುಣ ಅಲ್ಲ. ಎಲ್ಲ ಲಾಸ್ ಮಾಡ್ಕೊಂಡು ತೆಪ್ಪನ್ ಕುತ್ಕೊಳ್ಳೋಕೆ ಗೊತ್ತಾಗುತ್ತೆ. ಬಂಟಿ ನಿನ್ನ ಸಾಬೂನು ಸ್ಲೋನಾ, ನಿನ್ನ ಅಂಗಡಿ ಸ್ಲೋನಾ ಅನ್ನೋಳಂತೆ. ಅವಳಿಗೇನು ಬೇಕಪ್ಪ, ಮುಚ್ಕೊಂಡಿರ್ಬೇಕು. ಇವಾಗ ಸರಿಯಾಗಿ ಮಾಡ್ತಾ ಇದೀವಲ್ಲ, ಇವಾಗ ಸರಿಯಾಗಿ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲ ಹುಡುಗಿ. ಆಗಲ್ಲಪ್ಪ, ಇದು ಯಾಕೋ ಎಲ್ಲ ಲಾಸ್ ಆಗ್ತೈತಿ ಅಂತ ಹೇಳಿ ಸುಮ್ಮನೆ ಆಗಬೇಕು. ಬಂಟಿ ಅಂಗಡಿ ಸ್ಲೋನಾ ಅನ್ನೋಳಂತೆ. ಇವಾಗ ನಿನ್ನ ಅಡಿಕೆ ಸೋಸಿ ಸ್ಲೋನಾ ಅನ್ಬೇಕು ನೀನು, ಹೋಗಿ ಗೊತ್ತಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಆ ಸತ್ಯನ ಸುಗುಣ ಇಬ್ಬರು ಸೇರಿಕೊಂಡು ಬಂಟಿ ನಿನ್ನ ಸೋಪ್ ಸ್ಲೋನಾ, ನಿನ್ನ ಅಂಗಡಿ ಸ್ಲೋನಾ ಅಂತ ಹೇಳಿ ಆಳಿಸ್ತಾ ಇದ್ರು. ಅದಕ್ಕೇ ಆ ಸುಗುಣಗೆ ಸರಿಯಾಗಿ ಮಾಡಿದ್ದೀನಿ ಇವಾಗ. ಇವಾಗ ಹೇಳಿ, ಇವಾಗ ನಿನ್ನ ಅಡಿಕೆ ಸೋಸಿ ಸ್ಲೋನಾ, ನಿನ್ನ ಅಡಿಕೆ ಸೋಸಿ ಒಣಗೋದ್ವಾ ಅಂತೀನಿ ನಾನು ಇವಾಗ. ಗೊತ್ತಾಗುತ್ತೆ. ನೋಡ್ತಾ ಇರ್ರಿ, ಇನ್ನೂ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.